ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ನೋಡಿ ಎಲ್ರಿ ಹೇಗಿದ್ದೀರಾ ಗೈಸ್? ನೋಡಿ ಅಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಖಾಲಿ ಆಗಿದ್ವು, ಅದಕ್ಕೆ ನುಚ್ಚೆಲ್ಲ ಇಳಿಸ್ಕೊಬಿಟ್ಟು ಯಾವುದಾದ್ರು ಒಂದು ಪೂರ್ತಿ ಪಾಕಿಟ್ ಇರುತ್ತಲ್ಲ ಅದರಲ್ಲಿ ನುಚ್ಚು ಇಳಿಸ್ಕೊಂಡು ಎತ್ತಿಟ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಡಬ್ಬದಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಖಾಲಿ ಆದಾಗ ಹಾಕ್ಕೊಳೋಕ್ಕೆ ಸರಿ ಹೋಗುತ್ತೆ ಕೇರ್ಕೊಂಬಿಟ್ಟು ಅಂತಂದು ನುಚ್ಚೆಲ್ಲ ಇಳಿಸ್ತಗೊಳ್ತಾ ಇದ್ದೀನಿ. ಇದು ಸೊಸೈಟಿ ಅಕ್ಕಿ ಹೇಳ್ರಿ, ನುಚ್ಚು ಇಳಿಸಿಲ್ಲ ಅಂದರೆ ಮತ್ತೆ ಹಂಗೆ ಇರುತ್ತಲ್ಲ, ದೋಸೆಗೆ ಅದಕ್ಕೇನು ಕಾದು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದು ನುಚ್ಚಿಳಿಸ್ಕೊಳ್ತಿದ್ದೀನಿ. ಸೊ ಏನಂದರೆ ಅಕ್ಕಿ ಮಾಡೋದಕ್ಕೆ ನನಗೆ ಬರೋದಿಲ್ಲ, ಏನಂದರೆ ಎಗ್ಲುಸಿ ಅದೆಲ್ಲ ಮಾಡ್ತಾರೆ ನೋಡಿ, ಆ ಥರ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಈ ಥರ ಫಸ್ಟ್ ಅಕ್ಕಿನಲ್ಲಿ ನುಚ್ಚಿಳಿಸ್ಕೊಬಿಟ್ಟು ಒಂದು ಮರದಲ್ಲಿ ಹಾಕ್ಕೊಬಿಟ್ಟು ಚೆನ್ನಾಗಿ ಹೊಂದ್ಬಿಟ್ರೆ ಒಂದೊಂದೇ ಕಾಳು ಹಾಕ್ಕೊಂಡು ನೋಡ್ತಿರ್ತೀನಿ ಅಷ್ಟೇ. ಮಾಡೋಕ್ಕೆ ಎಗ್ಲುಸೋಕ್ಕೆಲ್ಲ ಬರೋದಿಲ್ಲ. ಸೊ ಆ ಥರ ಕೈಯಲ್ಲಿ ಒಂದು ಸ್ವಲ್ಪನೇ ನೋಡಿಕೊಂಡು ಕಲ್ಲಿದೆಯಾ ಇಲ್ವಾ ಅಂತಂದು ನೋಡ್ಕೊಂಡು ಹಾಕ್ಕೊಳ್ತೀನಿ. ಕಲ್ಲೇನು ಜಾಸ್ತಿ ಇರೋಲ್ಲ ಹೇಳ್ರಿ, ನುಚ್ಚಲ್ಲೇ ಇಳಿಸಿರ್ತೀವಲ್ಲ, ನುಚ್ಚು ಕಲ್ಲೇನಾದರೂ ಇದ್ದರೆ ನುಚ್ಚಲ್ಲೇ ಬಂದುಬಿಟ್ಟಿರುತ್ತೆ, ಗಟ್ಟಿ ಅಕ್ಕೇನೇನು ಇರೋದಿಲ್ಲ ಕಲ್ಲು ನೋಡಿ. ಆ ಥರ ಸುಮ್ಮನೆ ಕೈಯಲ್ಲಿ ಎಷ್ಟು ನೋಡ್ಕೊಂಡು ಹಾಕ್ಕೊಳೋದಷ್ಟೇ ಬಾಕ್ಸಿಗೆ. ಬಾಕ್ಸ್ ಪೂರ್ತಿ ತುಂಬ್ಕೊಂಡು ಇದ್ದಿದ್ದಂಗೆ ಚೀಲದಲ್ಲಿ ಎತ್ತಿಕ್ಬಿಟ್ರೆ ಮತ್ತೆ ಯಾವಾಗ ಖಾಲಿ ಆಗುತ್ತಲ್ಲ ಆವಾಗ ಮತ್ತೆ ಹಾಕ್ಕೊಳೋದು ಬಾಕ್ಸಿಗೆ ಅಕ್ಕಿ ಎಲ್ಲ ಮಾಡಿಕೊಂಡು ಅಷ್ಟೇ. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಅಕ್ಕಿ ಎಲ್ಲ ಮಾಡಿದ್ದಾಯಿತು. ಅಕ್ಕಿ ಎಲ್ಲ ಮಾಡಿ ಬಾಕ್ಸಿಗೆ ಹಾಕಿ ಎತ್ತಿಟ್ಟು ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಏನಂದರೆ ಕರೆಂಟು ಹೋಗಿತ್ತು, ಇವಾಗ ಹೀಗೆ ಬಂದಿದೆ ಕರೆಂಟು. ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಒಂದೇ ಸರಿ ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಹೋಗೋಣ ಅಂತಂದು ಊಟ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು. ಸೊ ಇವತ್ತು ನೋಡಿ ಫಸ್ಟ್ ಏನಂದರೆ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ನಲ್ಲ, ಸೊ ಇವತ್ತು ಫಸ್ಟ್ನೇ ವಿಡಿಯೋ ಸೆಲ್ಫಿ ಸ್ಟಿಕ್ಕಿಂದ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತಂದು. ಏನಂದರೆ ಕೈಯಲ್ಲಿ ಇಟ್ಕೊಂಡು ಮಾಡಿದ್ರೆ ಫೇಸ್ಗೆ ಜೂಮ್ ಹಾಕಿ ವಿಡಿಯೋ ಮಾಡೋ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಸೆಲ್ಫಿ ಸ್ಟಿಕ್ಕಲ್ಲಿ ಮೇಲಿಂದ ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡೋಣ ಅಂತಂದು ತರಿಸ್ಕೊಂಡಿದ್ದು. ಸೊ ನೋಡೋಣ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ಥರ ನೋಡೋದು. ಅಕ್ಕಿ ಮಾಡಿದ್ದೆಲ್ಲ ಮುಗಿಸ್ಕೊಂಡು ಹಾಗೆ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ನೋಡಿ ಮೇಲ್ಗಡೆಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಅಂತಂದು ಹೋಗ್ತಾಯಿದ್ದೀನಿ. ಅಕ್ಕಿ ಮಾಡಿದ್ರೆ ಮತ್ತು ಹಸಿಟ್ಟು ಜಲ್ಲೆ ಇಡಿದ್ರೆ ಅಂತೆ ಧೂಳು ಜಾಸ್ತಿ ಇರುತ್ತಲ್ಲ, ಸ್ನಾನ ಮಾಡಿಲ್ಲ ಅಂದರೆ ಮತ್ತೆ ಬಟ್ಟೆ ಎಲ್ಲ ಧೂಳಾಗಿಬಿಟ್ಟಿರ್ತವೆ. ಸ್ನಾನ ಮುಗಿಸ್ಕೊಂಡು ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನೋಡಬೇಕು ಕರೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಮೇಲ್ಗಡೆ ಹೋಗಿ ಕಟ್ಟಿಂಗ್ ಮಾಡಬೇಕು ನೋಡಬೇಕು. ಸೊ ಕರೆಂಟ್ ಬಂದಿದೆ, ಇವಾಗ ಬ್ಲೌಸ್ ಸ್ಟಿಚ್ ಮಾಡಬೇಕು. ನೆನ್ನೆನೇ ಕಟ್ಟಿಂಗ್ ಮಾಡಿಟ್ಟಿದ್ದೆ, ಇವಾಗ ಬ್ಲೌಸ್ ಸ್ಟಿಚ್ ಮಾಡಬೇಕು. ಸೊ ಹಾಗೆ ಬೆಳಗ್ಗೆ ರೋಸ್ ಗಿಡಕ್ಕೆ ನೀರು ಹಾಕಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ರೋಸ್ ಗಿಡಕ್ಕೆ ನೀರು ಹಾಕಿಬಿಟ್ರೆ ಸ್ವಲ್ಪ ಬಾಡ್ದಂಗೆ ಆಗಿಬಿಡುತ್ತೆ. ಒಂದೇ ಗುದ್ದಿಲಿ ಒಂದು 6-7 ಮೊಗ್ಗು ಹಾಕಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಒಂದು ಕೊನೆಯಲ್ಲಿನೇ ಒಂದು 6-7 ಮೊಗ್ಗು ಬಿಟ್ಟಿದೆ ಇದರಲ್ಲಿ, ಗುಲಾಬಿ ಮೊಗ್ಗು. ಒಂದು ಮಾತ್ರ ಹಳ್ಳಿದೆ, ಸ್ವಲ್ಪ ಬುಟ್ಟು ಥರ ಆಗಿದೆ. ಇನ್ನಿದ್ದಾವೆಲ್ಲ ಇನ್ನೂ ಮೊಗ್ಗು, ಅವೆಲ್ಲ ಒಂದೇ ಸರಿ ಬಂದುಬಿಡ್ತಾವೆ ನೋಡಿ. ಒಂದು 6 ಮೊಗ್ಗು ಇದ್ದಾವೆಲ್ಲ, ಅವೆಲ್ಲ ಒಂದೇ ಸರಿ ಅಳ್ಬಿಡ್ತವೆ. ಅದಕ್ಕಿನ್ನೂ ಬೆಳಗ್ಗೆ ಎಲ್ಲ ನೀರು ಹಾಕಿರಲಿಲ್ವಲ್ಲ, ಬಿಸಿಲಿಗೆ ಬಾಡೋದು ಜಾಸ್ತಿ ಆಗುತ್ತೆ ಅಂತಂದು ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಮಿಷಿನ್ಗೆಲ್ಲ ಆಯಲ್ ಹಾಕ್ತಾಯಿದ್ದೀನಿ. ಮಿಷಿನ್ಗೆಲ್ಲ ಆಯಲ್ ಹಾಕ್ಬಿಟ್ಟು ಈ ಥರ ಮಿಷಿನ್ ಫಸ್ಟ್ ಒರೆಸ್ಕೊಂಡು ಆಮೇಲೆ ಬಟ್ಟೆ ಸ್ಟಿಚ್ ಮಾಡೋದು ನಾನು. ಏನಂದರೆ ಮಿಷಿನ್ ಮೇಲೆ ಧೂಳು ಅದೆಲ್ಲ ಇರುತ್ತಲ್ಲ, ಅಕಸ್ಮಾತ್ ವೈಟ್ ಬಟ್ಟೆ ಏನಾದರೂ ಸ್ಟಿಚ್ ಮಾಡೋದಿದ್ರೆ ಬಟ್ಟೆಗೆಲ್ಲ ಧೂಳಾಗ್ಬಿಡುತ್ತೆ ಮತ್ತು ಗಲೀಜಾಗುತ್ತೆ. ಅದಕ್ಕೋಸ್ಕರ ಫಸ್ಟು ಆಯಿಲೆಲ್ಲ ಹಾಕ್ಬಿಟ್ಟು ಬಟ್ಟೆಗೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಆಮೇಲೆ ಬಟ್ಟೆ ಸ್ಟಿಚ್ ಮಾಡೋದು. ನೋಡಿ ಎಷ್ಟೊಂದು ಗಲೀಜಿದೆ ಅಂತಂದು. ಹಾಗೆ ನೋಡಿ ಸಂಜೆ ಮಕ್ಕಳಿಗೆ ಓದ್ಕೊಡೋಣ ಅಂತ ಕೂತ್ಕೊಂಡಿದ್ದೀನಿ. ಏನಾದರೆ ಚಿಕ್ಕನಿಗೆ ಹುಷಾರಿರ್ಲಿಲ್ವಲ್ಲ, ಅವನು ಹೋಗಿರಲಿಲ್ಲ ಸ್ಕೂಲ್ಗೆ, ದೊಡ್ಡನ ಮಾತ್ರ ಹೋಗಿದ್ದ. ಇನ್ನೇನು ಎಕ್ಸಾಮ್ ಹತ್ರಕ್ಕೆ ಬಂತಲ್ಲ, ರಿವಿಸನ್ನು ಮತ್ತು UT ಎಲ್ಲ ಕೊಡ್ತಿರ್ತಾರೆ, ಕೂತ್ಕೊಂಡು ಅದಕ್ಕೆ ಹೇಳ್ಕೊಡೋಣ ಅಂತಂದು ಕೂತ್ಕೊಂಡೆ. ಅವ್ರಿನ್ನೂ ಚಿಕ್ಕ ಮಕ್ಕಳಲ್ವ, ಅವ್ರಿಗಿನ್ನೂ UT ನೋಡಿ ಅಷ್ಟಾಗಿ ಅಂದರೆ ಡೈರಿ ನೋಡಿಬಿಟ್ಟು ಅಷ್ಟಾಗಿ ಇನ್ನೂ ಬರೆಯೋದು ಅಷ್ಟಾಗಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾನೇ ಫಸ್ಟು ಡೈರಿ ಎಲ್ಲ ನೋಡಿಬಿಟ್ಟು ಹೋಮ್ವರ್ಕ್ ಈ ಥರ ಇದೆ, ಏನೇನು ಕೊಟ್ಟಿದ್ದಾರೆ ಅನ್ನೋದೆಲ್ಲ ಹೇಳ್ಬಿಟ್ರೆ ಹೋಮ್ವರ್ಕ್ ಕೊಟ್ಟಿರೋದನ್ನ ಮುಗಿಸ್ಕೊತಾನೆ ಆಮೇಲೆ ಹೇಳ್ಕೊಡೋದು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ಬಿಟ್ಟು ಓದ್ಕೊಟ್ರೆ ಅವ್ರ ಪಾಡಿಗೆ ಅವ್ರು ಓದ್ಕೊಳ್ತಾರೆ, ಆಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋದು. ನೋಡಿ ಡೈರಿ ಬರೆಸ್ಕೊಂಬಂದಿದ್ದಾನೆ, ಬಟ್ ಹೋಮ್ವರ್ಕ್ ಬುಕ್ಕುಗಳು ತಂದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಡೈರಿ ಬರೆಸ್ಕೊಂತಿಲ್ಲ, ಅವಾಗ ಫಸ್ಟು ಹೋಮ್ವರ್ಕು ತೊಗೊಂಬರ್ಬೇಕು ಅಂತಂದು.
ಆಯ್ತಾ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮನೆ ದೇವ್ರಿಗೆ ಮಂದಮ್ಮನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಆಯ್ತಾ ತದರಪ್ಪ. ಸೊ ಗೈಸ್ ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಏನಂದರೆ ನಮ್ಮ ಮನೆ ದೇವ್ರಿಗೆ ಅಂದರೆ ಮಂದಮ್ಮ ಹೆಣ್ಣು ದೇವ್ರಲ್ವ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಜಾಸ್ತಿ ದಿನ ಆಯಿತು ಅಂತಂದು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಏನಂದರೆ ಈ ಜಾಸ್ತಿ ದಿನ ಆಗೋಗಿತ್ತು ಪೂಜೆ ಮಾಡಿಸ್ಕೊಂಬಂದು, ಸೊ ಅದಕ್ಕೆ ಬಂದ್ವಿ. ಸೊ ಇಲ್ಲಿ 2 ದೇವರಿದೆ. ಒಂದು ಲಕ್ಷ್ಮೀ ದೇವಿ ದೇವಮ್ಮ ಸನ್ನಿಧಿ ಅಂತ, ಇನ್ನೊಂದು ಮಂದಮ್ಮ ಸನ್ನಿಧಿ ಅಂತಂದು 2 ದೇವರಿದೆ. ಈ ಕಡೆ ಮಂದಮ್ಮ ಸನ್ನಿಧಿ ಇದೆಯಲ್ಲ, ಅಲ್ಲಿ ನಾವು ಪೂಜೆ ಮಾಡಿಸೋದು. ಒಂದಕ್ಕೆ ಪೂಜೆ ಮಾಡಿಸಿ ಒಂದಕ್ಕೆ ಬಿಡೋದೇನು ಅಂತಂದು 2 ದೇವ್ರಿಗೂ ಪೂಜೆ ಸಾಮಾನು, ಮಡ್ಲಕ್ಕಿ, ಸ್ಯಾರಿ ಎಲ್ಲ ತಂದಿದ್ವಿ. ಸೊ ಎರಡಕ್ಕೂ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಕೈ ಮುಗಿದು ಜಾಸ್ತಿ ದಿನ ಆಗಿತ್ತಲ್ಲ, ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಅವಲಕ್ಕಿ ತಗೊಂಡು ಬಂದಿದ್ವಿ ಪ್ರಸಾದಕ್ಕೆ ಅಂತಂದು. ಸೊ ಅದಕ್ಕೆಲ್ಲ ಕಾಯಿ ತುರ್ದು ಹಾಕ್ಬಿಟ್ಟು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಮನೆ ಕಡೆಗೆ. ಒಂಥರ ಇದು ಪ್ಲೇಸ್ ಚೆನ್ನಾಗಿದೆ ಇಲ್ಲಿ. ಏನಂದರೆ ಅವಾಗೆಲ್ಲ ಚಿಕ್ಕ ಹುಡುಗರಾಗೆ ಬರ್ತಿದ್ವಿ ನಾವು, ಜಾಸ್ತಿ ಇವಾಗ ಬರೋದೇ ಇಲ್ಲ, ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಎಲ್ಲ ಚೆನ್ನಾಗಿದೆ ಪ್ಲೇಸ್ ಎಲ್ಲನ. ಮತ್ತು ಸುತ್ತ ಎಲ್ಲ ಕಾಂಪೌಂಡ್ ಎಲ್ಲ ಇದೆಯಲ್ಲ, ಸೊ ಒಳಗಡೆಗೆ ಏನು ಬರೋದಿಲ್ಲ, ಬೀಗ ಹಾಕ್ಕೊಂಡು ಹೋಗ್ತಾರೆ ನೋಡಿ. ಚೆನ್ನಾಗಿರುತ್ತೆ ಒಳಗಡೆ ಜಾಗ ಎಲ್ಲನ. ಇಲ್ಲ ಅಂದರೆ ಬೀಗ ಹಾಕೋದಿಲ್ಲ ಅಂದಿದ್ರೆ ಸೊ ಒಳಗಡೆ ಎಲ್ಲ ಗಲೀಜು ಮಾಡಿಬಿಟ್ಟಿರೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಪುಟ್ಟದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.